ಇಷ್ಟು ದುಡ್ಡು ನೋಡಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ. ನಮ್ಗಂತೂ 15ನೇ ತಾರೀಕು ಬಂತು ಅಂದರೆ ನಮ್ಮ ಫ್ಯಾಮಿಲಿಗೆ ಎಲ್ಲ ಫುಲ್ ಖುಷಿ ಆಗುತ್ತಾ. ಎಲ್ಲರೂ ಸೇರಿಕೊಂಡು ಚಿಕ್ಕದಾಗಿ ಚೀಟಿ ಹಾಕಿದ್ದೀವಿ. ಅದು ಎಷ್ಟೋ ಜನರಿಗೆ ಹೆಂಗೆಂಗೋ ಯೂಸ್ ಆಗ್ತಾ ಇದೆ. ಇವತ್ತು ಮಾರ್ನಿಂಗಿಂದ ಇರೋ ಶೂಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು 4 ಗಂಟೆ ಹೊತ್ತಿಗೆ ಮನೆಗೆ ಬಂದು ಕೂತ್ಕೊಂಡ್ರೆ ಆಲ್ರೆಡಿ ಎಲ್ಲರೂ ಕೂಡ ಗ್ಯಾದರ್ ಆಗಿದ್ರು. ಇನ್ನು ಜಯಂತ್ ಕೂಡ ಅವ್ರ ಕೆಲಸ ಮುಗಿಸ್ಕೊಂಡು ಬಂದಾಯಿತು. ಇನ್ನು 5 ಗಂಟೆ ಆಗೋದ್ರೊಳಗಡೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬಂದು ಸೇರ್ಕೊಂತಾರೆ ಫ್ರೆಂಡ್ಸ್. ಅಷ್ಟರೊಳಗಡೆ ನಾನು ಬರೆಯೋ ಕೂತ್ಕೊಂಡ್ರೆ ನಮ್ಮಕ್ಕ ಅಮೌಂಟ್ ಎಣಿಸ್ಕೊಳ್ಳೋದು ಕೂತ್ಕೊಂತಾಳೆ. ಇದು ಬಂದು ಚಿಕ್ಕದಾಗಿ ಫ್ಯಾಮಿಲಿ ಎಲ್ಲ ಸೇರಿ ಸೇವಿಂಗ್ಸ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ದು. ನನ್ಗಂತೂ ಲಾಸ್ಟ್ ಮತ್ತೆ ಹೆಲ್ಪ್ ಆಯ್ತು. ಅದಕ್ಕೆ ಇವತ್ತು ಗಾಡಿ ಮನೆ ಮುಂದೆ ನಿಂತಿದೆ. ಇನ್ನೇನು 5 ಗಂಟೆ ಸರಿಯಾಗಿ ಎಲ್ಲರೂ ಬರೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಯ್ತು ಅನ್ಕೊಂಡು ಚೀಟಿ ಎತ್ತಿದ್ದಾಯ್ತು. ಫೈನಲಿ ಒಂದು ಹೆಸರು ಕೂಡ ಬಂತು. ಸಖತ್ ಖುಷಿ ಪಡ್ತಾರೆ ಗೊತ್ತಾ. ಅದು ಖುಷಿ ಏನು ಅಂತ ಹೇಳಿ ನಾನು ಕೂಡ ಇವಾಗಲೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಹಾಗೆ ಚೀಟಿ ನನಗೆ ಬಂದಿಲ್ಲ, ಸ್ವೀಟ್ ಹಂಚ್ತಾ ಇದ್ದೀನಿ. ಬಿಕಾಸ್ ಲಾಸ್ಟ್ ಮಂತ್ ನನಗೆ ಬಂತು, ಹಾಗೆ ಗಾಡಿ ತಗೊಂಡೆ ಅನ್ನೋ ಕಾರಣಕ್ಕೆ ಎಲ್ಲರೂ ಸ್ವೀಟ್ ಕೇಳ್ತಾ ಇದ್ರು ಅಂತ ಹೇಳಿ ಸ್ವೀಟ್ ತರಿಸಿ ಹಂಚ್ತಾ ಇದ್ದೀನಿ. ಅಲ್ಲಿಂದ ಸೀದಾ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಜಯಂತ್ನ ಕರ್ಕೊಂಡು ಹೊರಗಡೆ ಬಂದೆ. ನನ್ನ ಕೆಲಸ ಮುಗಿಸ್ಕೊಂಡು ಸೀದಾ ಹೋಗಿದ್ದು ಬಂಗಾರಪೇಟೆ ಪಾನಿಪುರಿಗೆ ಟೇಸ್ಟ್ ಮಾಡೋಣ ಅಂತ ಹೇಳಿ. ಇದು ನ್ಯೂ ಫ್ರಾಂಚೈಸಿ ಆಗಿದೆ ಅಂತ ಗೊತ್ತಾಯಿತು. ಆ್ಯಂಡ್ ನನಗೆ ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕು ಅಂದರೆ ಸಖತ್ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಸಿಗೋವಂಥ ಸ್ಪೆಷಲ್ ಐಟಮ್ಸ್ನ ಕೆಲವೊಂದಷ್ಟು ಟ್ರೈ ಮಾಡಿದೆ. ಸೂಪರ್ ಆಗಿತ್ತು. ಅದಾದಮೇಲೆ ಓರಿಯೋ ಮಿಲ್ಕ್ ಶೇಕ್ ಕೈಯಲ್ಲಿ ಹಿಡ್ಕೊಂಡು ಸೀದಾ ಮನೆಗೆ ಬರೋವಾಗ ಚಪ್ಪಲಿ ಕಾಣಿಸ್ತು ಫ್ರೆಂಡ್ಸ್. ನನ್ನ ಇಬ್ಬರು ಮಕ್ಕಳು ಕೂಡ ಸಣ್ಣವ್ರಿಗೆ ಡೈಲಿ ಯೂಸ್ಗೆ ಸ್ಲಿಪ್ಪರ್ ಇಲ್ಲ ಅಂತ ಹೇಳಿ ಸ್ಲಿಪ್ಪರ್ ಕೂಡ ತಗೊಂಡು ಮನೆಗೆ ಬರೋದ್ರೊಳಗಡೆ ನಮ್ಮ ಮಕ್ಕ ಕ್ಲೀನ್ ಮಾಡ್ಕೊತಾ ಇದ್ಲು. ಇನ್ನು ಪಾತ್ರೆ ತೊಳೆಯೋ ಡ್ಯೂಟಿ ನಂದಾಗಿತ್ತು. ಇನ್ನು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಹೊರಗಡೆ ಮಾತಾಡ್ಕೊಂಡು ಫನ್ ಹರಟೆ ಇದೆಲ್ಲ ಆಯಿತು. ಇನ್ನೇನು ಊಟ ರೆಡಿ ಇದೆ, ಊಟ ಮಾಡೋದಷ್ಟೇ. ಇವತ್ತಿನ ಮೀಲ್ ಹೀಗಿತ್ತು. ಬಾಯ್.